ಇಲ್ಲಪ್ಪ, ಯಾರೂ ಬಂದೇ ಇಲ್ಲ. ಮಾದನ್ನು ಬಂದೇ ಇಲ್ಲ ಇಷ್ಟೊತ್ತಾದ್ರೂ. ಇನ್ನಿಷ್ಟೊತ್ತು ರೆಡಿ ಆಗ್ತಾರೋ ಏನು. ಒಳಗಡೆ ಹೋಗಿ ನೋಡ್ತೀನಿ ತಡಿ, ನಂಜಿ ಏನು ಮಾಡ್ತಿದ್ದಾಳೋ ಏನು. ಇಲ್ಲಿ ನಂಜಿ ರಾಜು ಅವರು ಕಾಣಿಸ್ತಾ ಇಲ್ಲ. ಇವತ್ತು ಶಾಸ್ತ್ರ ಅಂತ ನೆನಪಿದೀವಿ ಇಲ್ವ ಇವ್ರಿಗೆ? ಏನಂಜಿ ರಾಜು ಬಂದ್ರ ಬೆಳಗ್ಗೆ ಎಲ್ಲಿ ಹೊಟ್ಟೋಗಿದ್ರಿ? ಅದೇ ಕಡೆ ಇನ್ನೊಂದ್ಸರಿ ಹೋಗಿ ಎಲ್ಲರಿಗೂ ಹೇಳ್ಬಿಟ್ಟು ಬಂದೆ, ಮತ್ತೆ ಇನ್ನೂ ಯಾರೂ ಬಂದೇ ಇಲ್ಲ. ಅದಕ್ಕೆ ಹೊರಗಡೆ ನೋಡ್ಬಿಟ್ಟು ತಡಿ, ನೀನು ಒಳಗಡೆ ಏನು ಮಾಡ್ತೀವಿ ಏನೋ ನೋಡೋಣ ಅಂದ್ಬಿಟ್ಟು ಬಂದೆ. ಇನ್ನೂ ನೀನು ರೆಡಿನೇ ಆಗಿಲ್ವಲ್ಲ, ಮತ್ತೆ ಶಾಸ್ತ್ರಕ್ಕೆಲ್ಲ ಯಾವಾಗ ರೆಡಿ ಮಾಡ್ಕೋತೀಯಾ? ಅಯ್ಯೋ ಇರಿ, ಇಷ್ಟೊಂದು ಅರ್ಜೆಂಟ್ ಯಾಕೆ ಮಾಡ್ತಿದ್ದೀರಾ? ನಾನು ಬೆಳಗ್ಗಿನ 4 ಗಂಟೆಗೆ ಎದ್ದು ಶಾಸ್ತ್ರಕ್ಕೆಲ್ಲ ಸಾಮಾನು ರೆಡಿ ಮಾಡ್ಕೊಂಡಿದ್ದೇನೆ. ಇನ್ನು ಹೂವೆಲ್ಲ ತೊಗೊಂಡಿದ್ದೀನಿ. ನಾನೊಬ್ಬಳೇ ರೆಡಿ ಆಗೋದಷ್ಟೇ. ರಾಜು ಎಲ್ಲೋದ ನೋಡಬೇಕು. ಕಣೆ ಆಚೆನೂ ಇಲ್ಲ, ಎಲ್ಲೋದ ಗದ್ದೆಗಿದ್ದು ಹೊಟ್ಟು ನೀನು? ಅಯ್ಯೋ ನಿಮ್ಮ ಇವತ್ತು ಅವ್ನು ಶಾಸ್ತ್ರ ಇಟ್ಕೊಂಡು ಗದ್ದೆಗೆ ಹೋಗ್ತಾನೆ. ಎಲ್ಲೋ ಅವ್ನ ಸ್ನೇಹಿತರನ್ನ ಕರೆಗೆ ಹೋಗಿರ್ಬೇಕು, ಇರಿ ಬರ್ತಾನೆ. ಸರಿ ಬೇಗ ರೆಡಿಯಾಗು, ಹೊರಡುವ. ಇನ್ನೇನು ಜನನೂ ಬಂದ್ಬಿಡ್ತಾರೆ. ಬಂದ ತಕ್ಷಣ ಇನ್ನೂ ಹತ್ಕೊ ಹೋಗ್ತಿರೋದೆ. ಹಾಗೆ ಇನ್ನೇನಿಲ್ಲ ನೋಡ್ಕೊಳ್ಳುವೆ. ಆಮೇಲೆ ಅಲ್ಲಿ ಹೋಗಿರಿ, ಅದಿಲ್ಲ ಇದಿಲ್ಲ ಅಂದರೆ ನಾನು ಸುಮ್ಮನೆ ಆಗಲ್ಲ ನೋಡು. ಸರಿ ನೋಡ್ತೇನೆ. ಆ ನಿರ್ಮಲನ್ಗೆ ಮತ್ತು ಪುಟ್ಟಿಗೆ ಹಾಗೆ ಶರಜಕ್ಕನಿಗೆ ಹೇಳ್ಬಿಟ್ಟು ಬನ್ನಿ. ಹೋಗಿ ಇನ್ನೂ ಯಾರೂ ಬಂದೇ ಇಲ್ಲ. ಹೋಗಿ ಹೇಳ್ಬಿಟ್ಟು ಬರ್ತೇನೆ. ಪುಟ್ಟಿನ ಬೇಗ ಕಳಿಸ್ತೇನೆ ನಿನ್ನ ಜೊತೆ ರೆಡಿ ಮಾಡ್ಕೊಳಕ್ಕೆ. ಹಾಗೆ ಮಾಡಿ, ನನ್ನ ಒಬ್ಬಳಿಗೆ ಸ್ವಲ್ಪ ಕಷ್ಟ ಆಗ್ತಿದೆ. ಸರಿ ಕಳಿಸ್ತೇನೆ ಪುಟ್ಟಿನ. ನೀನಾದರೂ ರೆಡಿ ಮಾಡ್ತಾ ಇರು, ಸುಮ್ಮನೆ ಕೂರಬೇಡ. ಎಲ್ಲರೂ ಬರೋ ತನಕ ಶಾಸ್ತ್ರ ಸಾಮಾನ್ಯ ತಂದಿಡೋಣ ತಡಿ. ನಾನು ಬಂದವರಿಗೆ ಅರ್ಶಿನ ಕುಂಕುಮ ಕೊಡೋಕ್ಕೂ ರೆಡಿ ಮಾಡಿದೆ. ಗಾಡಿ ಪೂಜೆ ಮಾಡೋಕ್ಕೂ ತಟ್ಟೆ ರೆಡಿ ಮಾಡಿದ್ದೀನಿ. ಸದ್ಯ ಎಲ್ಲ ಮುಗ್ದಿದೆ, ಇನ್ನೂ ಜನ ಬರೋದಷ್ಟೇ ಬಾಕಿ. ದೊಡ್ಡಮ್ಮ ದೊಡ್ಡಮ್ಮ ಬಾರೆ ಪುಟ್ಟಿ, ಯಾಕಿಷ್ಟು ತಡ ಮಾಡಿದೆ? ಬೇಗ ಬರ್ತೀನಿ ದೊಡ್ಡಮ್ಮ ಅಂದ್ಬಿಟ್ಟು ನಾ ಎಲ್ಲ ರೆಡಿ ಮಾಡಾದ್ಮೇಲೆ ನಿಧಾನವಾಗಿ ಬರ್ತಿದೆ ಅಲ್ಲೇ. ಇಷ್ಟೊತ್ತಿಗೆ ಏನು ಅಂತ ನಾನೇ ತಡ ಮಾಡಿಬಿಟ್ಟೆ ದೊಡ್ಡಮ್ಮ. ಎಲ್ಲ ರೆಡಿ ಮಾಡಿಬಿಟ್ರಾ? ಕಣೆ, ಎಲ್ಲ ರೆಡಿ ಆಗಿದೆ. ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡುವೆ ಬಾ. ಸರಿ ದೊಡ್ಡಮ್ಮ, ನಾನು ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡ್ತಿರ್ತೀನಿ. ನೀವೇನು ರೆಡಿ ಮಾಡ್ಕೊ ಹೋಗಿ. ಬರ್ತೀನಿ ರೀ. ಹಾಗಿದ್ರೆ ಬಂದವ್ರನ್ನೆಲ್ಲ ಚಾಪೆ ಮೇಲೆ ಕೂರಿಸ್ತಾ ಇರು, ಬರ್ತೀನಿ. ನಿರ್ಮಲಾಕ್ಕ ಬನ್ನಿ ಕೂತ್ಕೊಳ್ಳಿ. ಪುಟ್ಟಿ ಯಾವಾಗ ಬಂದೆ? ನಾನು ಇವಾಗ ಬಂದೆ ಅಕ್ಕ. ನಮ್ಮ ದೊಡ್ಡಮ್ಮನೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಆಂಟಿ ಕೂತ್ಕೊಳ್ಳಿ. ಇಲ್ಲೇ ಕವಿತಾ, ನಿಮ್ಮ ದೊಡ್ಡಮ್ಮ ಕಾಣಿಸ್ತಾ ಇಲ್ಲ. ಏನೋ ತರ್ತೀನಿ ಅಂತ ಇವಾಗ ತಾನೇ ಒಳಗಡೆ ಹೋದ್ರು ಆಂಟಿ. ಬನ್ನಿ ಕೂತ್ಕೊಳ್ಳಿ, ಅರ್ಶಿನ ಕುಂಕುಮ ತಗೊಳ್ಳಾರಂತೆ. ಜೊತೆಲಿ ಬಂದೆ ನಿರ್ಮಲ. ನಾನು ಇವಾಗ ಬಂದೆ ಅಕ್ಕ. ಆಶಾ ಬಾರೆ ಕೂತ್ಕೋ ಬಾ. ಯಾವಾಗ ಬಂದೆ? ನಾನು ಇವಾಗ ತಾನೇ ಬಂದೆ, ಒಂದು 10 ನಿಮಿಷ ಆಗಿರ್ಬೋದೇನೋ ಬಂದು. ಎಲ್ಲಿ ನನ್ನ ಜೊತೆ? ಒಳಗಡೆ ಹೋಗಿದ್ದಾರೆ ಕಣೆ, ಬರ್ತಾರೆ ಕೂತ್ಕೋ ಬಾ. ಬನ್ನಿ ಅಕ್ಕ ಕೂತ್ಕೊಳ್ಳಿ. ಪುಟ್ಟಿ, ನಂಜಕ್ಕೆ ಎಲ್ಲೋದ್ರು? ಬರ್ತಾರೆ ಕೂತ್ಕೊಳ್ಳಿ ಅಕ್ಕ, ಅರ್ಶಿನ ಕುಂಕುಮ ತಗೊಳ್ಳಾರಂತೆ. ಚೆನ್ನಾಗಿದೆಯಾ ನಿರ್ಮಲ? ಅಕ್ಕ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ. ಚೆನ್ನಾಗಿದ್ದೀನಿ ಕಣೆ. ಎಲ್ಲಿ ನಿಮ್ಮ ಅತ್ತೆ? ಬಂದಿದ್ದಾರೆ ಅವರು? ಬಂದಿದ್ದಾರೆ ಅಕ್ಕ, ಆಚೆ ನಿಂತವ್ರೆ. ಓ ಪುಟ್ಟಿ, ಆಶಾ ಯಾವಾಗ ಬಂದ್ರಿ? ಆವಾಗಲೇ ಬಂದ್ವಿ, ಬಂದು ಒಂದು 10 ನಿಮಿಷ ಆಗಿರ್ಬೋದೇನೋ. ಕೂತ್ಕೊಳ್ಳಿ, ಅರ್ಶಿನ ಕುಂಕುಮ ತಗೊಳ್ಳಾರಂತೆ. ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ, ರಾಜು ಆನಂದ್ ಶಾಸ್ತ್ರಿಗೆ ಎಲ್ಲ ಒಟ್ಟಿಗೆ ಸೇರಿಬಿಟ್ಟಿದ್ದೇವೆ. ಹೌದು. ಜಾನು, ದೊಡ್ಡಮ್ಮನ ಕರೆದ್ಬಿಟ್ಟು ಬಾ ಹೋಗು. ಆಯ್ತಕ್ಕ. ದೊಡ್ಡಮ್ಮ ಪುಟ್ಟಿ ಕರಿತಾ ಬಾ. ಎಲ್ಲರೂ ಬಂದ್ರಾ? ಇಷ್ಟೊಂದು ತಡವಾಗಿ ಬಂದಿದ್ದಾರೆ. ಬೇಗ ಬನ್ನಿ ಅಂತ ಅಷ್ಟೊಂದು ಹೇಳ್ಬಿಟ್ಟು ಬಂದಿದ್ರು. ನಾವೆಲ್ಲ ಬೇಗನೆ ಬಂದಿದ್ದೀವಿ, ನೀವೇ ಕಾಣಿಸ್ತಾ ಇಲ್ಲ. ಮಗನ ಖುಷಿಗೆ ಕುಂದಾಡ್ತಿದ್ದಾರೆ ನಂಜಕ್ಕ. ಎಲ್ಲರೂ ತಡವಾಗಿ ಬಂದ್ಬಿಟ್ಟು ನನ್ನೇ ಕಾಣಿಸ್ತಿಲ್ಲ ಅಂತಿದ್ದಾರೆ ನೋಡಿ. ಪುಟ್ಟಿ, ಎಲ್ಲರಿಗೂ ಅರ್ಶಿನ ಕುಂಕುಮ ತಂದ್ಕೊಡೆ, ಹಚ್ಕೊಳ್ಳಿ. ಸರಿ ದೊಡ್ಡಮ್ಮ. ಆಶಾ, ನೀನೇನು ನೋಡ್ತಿದ್ಯಾ? ನೀನು ಬಾರಿ ಕೊಡು ಎಲ್ಲರಿಗೂ ಅರ್ಶಿನ ಕುಂಕುಮನ. ಸರಿ ಅತ್ತೆ. ಸರಿ ಅಕ್ಕ. ಅಕ್ಷತೆ ರೆಡಿ ಮಾಡಿದ್ದೀರಾ? ಹಾಗೆ ಅರ್ಶಿನ ದಾರ ರೆಡಿ ಆಗಿಲ್ಲ ಅಂದರೆ ಕೊಡಿ, ನಾನು ರೆಡಿ ಮಾಡಿಕೊಡ್ತೀನಿ. ಮರ್ತೋಗಿದೆ ನೋಡಿ, ಅರ್ಶಿನ ದಾರನ ರೆಡಿ ಮಾಡ್ಕೊಂಡಿಲ್ಲ. ಮಾಡ್ಕೊಳ್ಳಿ ಇವಾಗ, ಟೆಂಪ ಬರೋ ತನಕ. ಆಶಾ, ಅಲ್ಲಿ ದಾರ ತಂದ್ಕೊಡೆ, ಅರ್ಶಿನ ದಾರ ರೆಡಿ ಮಾಡ್ಕೊಳ್ಳಿ. ಸರಿ ಅತ್ತೆ.